ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ ಮರಮಟ್ಟು ಸಂಗ್ರಹಾಲಯದಲ್ಲಿ 2 ದಿನಗಳ ಹಾರ್ನ್‌ಬಿಲ್ ಉತ್ಸವ ಆಯೋಜಿಸಲಾಗಿತ್ತು. ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಶಾಸಕ ಆರ್.ವಿ. ದೇಶಪಾಂಡೆ, ಕೆನರಾ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಟಿ. ಹೀರಾಲಾಲ್, ಉಪ ಅರಣ್ಯ ಸಂರಕ್ಷಕ ಡಾ. ಕೆ.ಸಿ. ಪ್ರಶಾಂತ್ ಕುಮಾರ್ ಉಪಸ್ಥಿತರಿದ್ದರು. ಇವರ ಒಂದು ಸಾಧನೆ ನಂತರ ಆರ್.ವಿ. ದೇಶಪಾಂಡೆ, ಹಾರ್ನ್‌ಬಿಲ್ ಸೇರಿದಂತೆ ಪ್ರಕೃತಿಗೆ ಮನುಕುಲಕ್ಕೆ ಎಲ್ಲಾ ಪ್ರಾಣಿ ಪಕ್ಷಿಗಳು ಅತ್ಯಗತ್ಯ, ನಾವೆಲ್ಲರೂ ಮನುಷ್ಯತ್ವದಿಂದ ಅವುಗಳನ್ನು ಉಳಿಸಬೇಕು ಎಂದು ಹೇಳಿದರು. ಟಿ. ಹೀರಾಲಾಲ್, ಭಾರತದಲ್ಲಿ ಹಾರ್ನ್‌ಬಿಲ್ ಹಕ್ಕಿಯ 9 ಪ್ರಭೇದಗಳಿದ್ದು ದಾಂಡೇಲಿಯಲ್ಲಿ 4 ಪ್ರಭೇದಗಳು ಉಳಿದುಕೊಂಡಿವೆ. ಈ ಸುಂದರ ಹಕ್ಕಿಯನ್ನು ಸಂರಕ್ಷಿಸಲು ಇಂತಹ ಉತ್ಸವ ಅಗತ್ಯವಾಗಿದೆ ಎಂದರು. ಇದು ಕೇವಲ ಕಾರ್ಯಕ್ರಮ ಅಲ್ಲ ಅಥವಾ ಕಾನೂನಿನ ಕರ್ತವ್ಯ ಅಲ್ಲ. ಸಂರಕ್ಷಣೆ ಅನ್ನೋದು ಕೇವಲ ಕಾನೂನಿನ ಕರ್ತವ್ಯ ಅಲ್ಲ, ನಿಮ್ಮ ಎಲ್ಲರದ್ದು ನೈತಿಕ ಹೊಣೆ ಅಂತ ಅನ್ಕೊಂಡು ಡಾ. ಪ್ರಶಾಂತ್ ಕುಮಾರ್, ಹಾರ್ನ್‌ಬಿಲ್ ಹಕ್ಕಿಯ ಸಂರಕ್ಷಣೆಯ ಉದ್ದೇಶದಿಂದ ದಾಂಡೇಲಿಯಲ್ಲಿ ಹಾರ್ನ್‌ಬಿಲ್ ಉತ್ಸವ ಆಚರಿಸಿಕೊಂಡು ಬರಲಾಗುತ್ತಿದೆ. ಸಫಾರಿ ವೇಳೆ ಕಾಣಿಸಿಕೊಳ್ಳುವ ಹಾರ್ನ್‌ಬಿಲ್ ಪಕ್ಷಿಗಳು ಪ್ರವಾಸಿಗರಿಗೆ ಆನಂದವನ್ನು ಉಂಟು ಮಾಡುತ್ತವೆ ಎಂದರು. ಹಾರ್ನ್‌ಬಿಲ್ ಹಕ್ಕಿಗಳಿರ್ಬೋದು, ಸ್ಪೈಡರ್ಸ್ಗಳಿರ್ಬೋದು, ಮತ್ತು ಚಿಟ್ಟೆಗಳಿರ್ಬೋದು, ಇವೆಲ್ಲವುಗಳನ್ನು ನೋಡಿ ಅವರು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಂದ ರಿಟರ್ನ್ ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಹಾರ್ನ್‌ಬಿಲ್ ಫೆಸ್ಟಿವಲ್ ಮಾಡಿ. ಪ್ರವಾಸಿಗರಾದ ಕಾವ್ಯ ಆಚಾರ್ಯ, ಪರಿಸರ ಸಂರಕ್ಷಣೆಗಾಗಿ ಹಾರ್ನ್‌ಬಿಲ್ ಉತ್ಸವ ಆಯೋಜಿಸಿರುವುದು ಸ್ವಾಗತಾರ್ಹ. ಸಫಾರಿ ವೇಳೆ ಹಾರ್ನ್‌ಬಿಲ್ ಜೊತೆಗೆ ಇತರೆ ಪ್ರಾಣಿ ಪಕ್ಷಿಗಳನ್ನು ತಾವು ವೀಕ್ಷಿಸಿದ್ದು ಸಂತಸ ತಂದಿದೆ ಎಂದು ತಿಳಿಸಿದರು. ಎಷ್ಟೋ ಕೇರಳ, ಕರ್ನಾಟಕ, ಈವನ್ ನಾಗಾಲ್ಯಾಂಡಿಂದ ಕೂಡ ಎಷ್ಟೋ ಜನ ಕನ್ಸರ್ವೇಷನ್ ಹೇಗೆ ಮಾಡಬೇಕು ಅನ್ನೋ ಪದ್ಧತಿಗಳು ಅವ್ರು ನಮಗೂ ತಿಳಿಸ್ಕೊಳಕ್ಕೆ ಇಲ್ಲಿ ತನಕ ಬಂದಿದ್ದು ತುಂಬ ಸಂತೋಷ ಆಯಿತು. ಪ್ರವಾಸಿಗರಾದ ಮೇಘ, ಹಾರ್ನ್‌ಬಿಲ್ ಸಂತತಿ ಉಳಿಸುವಲ್ಲಿ ಅರಣ್ಯ ಇಲಾಖೆ ಕ್ರಮ ಶ್ಲಾಘನೀಯ, ಉತ್ಸವದಲ್ಲಿ ಹಕ್ಕಿಗಳ ಬಗ್ಗೆ ಹೊಸ ವಿಚಾರ ತಿಳಿದುಕೊಂಡಂತಾಯಿತು ಎಂದರು. ಪೋಸ್ಟರ್ನಲ್ಲಿ ಒಂದು ಹಕ್ಕಿನ ನೋಡಿ, ಗಿಡದ ಮೇಲೆ ಒಂದು ಹಕ್ಕಿ ನೋಡಿ ಭಾಳ ಖುಷಿ ಆಗ್ತಿತ್ತು. ಯಾವಾಗ ಮತ್ತೆ ನೋಡ್ತೀನಿ ಅನ್ನೋ ಆಸೆ ಇತ್ತು. ಬಟ್ ಇಲ್ಲಿ ಬಂದು 20-30 ಹಕ್ಕಿಗಳು ನಮ್ಮ ಕಣ್ಣು ಮುಂದೆ ದೊಡ್ಡದಾಗಿ ಹಾರಾಡೋದು ನೋಡಿ ತುಂಬಾ ಖುಷಿಯಾಗಿತ್ತು.